ಇಲ್ಲಿ ಬಂದು 7 ಮನೆ ಕಟ್ಟಕ್ಕೆ 600 ಜನಗಳು ಕಳಿಸಿದ್ರು ನನಗೆ ಅವಮಾನ ಮಾಡಬೇಕು ಅಂತ. ಆದರೆ ಈ ಬಾಬು ಯಾರ್ದು ₹1 ಮಾರ್ಕೆಟಲ್ಲಿ ಸಾಲ ಇಲ್ದಿರೋ ಮನುಷ್ಯ, ಒಂದು ಬ್ಯಾಂಕಲ್ಲಿ ₹1 ಸಾಲ ಇಲ್ದಿರೋ ಮನುಷ್ಯ, ಯಾವುದು ಬಡ್ಡಿ ದುಡ್ಡು ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇಲ್ಲ. ನಾನಿಲ್ಲಿ ಎಲ್ಲರೂ ನಾನು ಕಷ್ಟಪಟ್ಟು 18 ಗಂಟೆ 20 ಗಂಟೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು, ಆಮೇಲೆ ಇನ್ಕಮ್ ಟ್ಯಾಕ್ಸು ಕಟ್ಟಿರೋ ದುಡ್ಡು, ಆಮೇಲೆ ಇವತ್ತು ನನಗೆ ಟ್ಯಾಕ್ಸ್ ಎಷ್ಟು ಬರ್ತಿದ್ದೆ ಗೊತ್ತಾ? 131 ಕೋಟಿ ಚಿಲ್ಲರೆ ಬಂದಿದೆ. ಈ ಡಾಕ್ಯುಮೆಂಟ್ ಇಲ್ಲಿದೆ ನೋಡಿ. ಆಮೇಲೆ ಇದೆಲ್ಲ ಏನಿದೆ, ಮೊನ್ನೆನೂ ಒಂದು 7 ಕೋಟಿ ಕಟ್ಟಿದ್ದೀವಿ. ಈ ಥರ ಮೊನ್ನೆ ಕಾರ್ದು ನಾನು ಸುಮ್ಮನೆ ಇದ್ರೆ ಆ ಕಾರ್ದು ಟ್ಯಾಕ್ಸ್ ಬಾಕಿ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟು ಅಲ್ಲಿ ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ಕಳಿಸಿದ್ರು ನನಗೆ ಅವಮಾನ ಮಾಡಬೇಕು ಅಂತ. ಇದೆಲ್ಲ ನಾನು ಅಲ್ಲಿ ಆ ಕ್ಷೇತ್ರದಲ್ಲಿ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ? ನಾನು ಹೋದರೆ ಅಲ್ಲಿ ಜನ ಸೇರ್ತಾರೆ, ನನ್ನ ಫಾಲೋವರ್ಸ್ ಸೇರ್ತಾರೆ. 22,000 ಜನ ಇದ್ದಾರೆ. ನಾನು ಎಲ್ಲಿ ಹೋದ್ರೂ 1,000 ಜನ ಸೇರ್ತಾರೆ. ಸೇರಿ ಹೋದರೆ ಅಲ್ಲಿ ವಿಡಿಯೋ ಇಟ್ಕೊಳ್ಳೋದು, ಅವ್ರಿಗೆ ಹಳೆ ಕೇಸ್ಗಳು ಏನಿದೆ ಅದನ್ನು ಓಪನ್ ಮಾಡೋದು, ಪೊಲೀಸ್ ಕಂಟ್ರೋಲ್ ಅವ್ರ ಹತ್ರ, ರೌಡಿಗಳ ಕಂಟ್ರೋಲ್ ಅವ್ರ ಹತ್ರ, ಯಾರು ನಮ್ಮ ಯುವರಾಜ್ ಹತ್ರ. ಏನಪ್ಪ ಪೊಲೀಸ್ ಕಂಟ್ರೋಲ್ ಅವ್ರ ಹತ್ರ ಬೆದರಿಸ್ತಾರಂತಲ್ಲಿ. ಪಾಪ ಅವ್ರ ಮನೆ ಕಟ್ತಾ ಇದ್ದಾನೆ, ಅವ್ರಿಗೋಗಿ ಬೆದರಿಸ್ತಾರಂತೆ. ನಿನಗೆ ಹಳೆ ಕೇಸ್ ಓಪನ್ ಮಾಡ್ತೀನಿ, ನಿನಗೆ ಅರೆಸ್ಟ್ ಮಾಡ್ತೀನಿ, ನಿನ್ನ ಮೇಲೆ FIR ಮಾಡ್ತೀನಿ ಅಂತ ಬೆದರಿಸ್ತಂದು. ಈ ಪಾಪ ಈ ಬಡವ್ರು ಏನು ಮಾಡಿದ್ರು?